ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ತುಂಬ ಬ್ಯುಸಿಯಾಗಿ ತುಂಬಾ ಗಾಬರಿಯಲ್ಲಿ ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ತಪ್ಪಾಗ್ಬಿಟ್ಟಿದೆ ನಮ್ಮ ಕಡೆಯಿಂದ. ಆ್ಯಕ್ಚುಲಿ ನನ್ನ ಫ್ರೆಂಡ್ ತಮ್ಮನ ಮದುವೆ ಇತ್ತಾಯ್ತಾ, ಸಂಧ್ಯಾ. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ವಿಡಿಯೋ ಕೂಡ ಹಾಕಿದ್ದೆ. ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಅವಳು. ಬಟ್ ಆ್ಯಕ್ಚುಲಿ ನನಗೂ ಅವಳಿಗೂ ಅರೌಂಡ್ 5 to 7 years ಡಿಫ್ರೆನ್ಸ್ ಇದೆ ಅಂತ ಅಂದ್ಕೊಳ್ತೀನಿ. 5 ನಂಗೆ ನೆನಪಿಲ್ಲ ಎಷ್ಟು ವರ್ಷ ಅಂತ. ಬಟ್ ಈ ಒಂದು ನಾವಿಬ್ಬರು ಒಳ್ಳೆ ಕ್ಲೋಸ್ ಫ್ರೆಂಡ್. ಇರೋದ್ರಲ್ಲೇ ಕೆಲವು ಫ್ರೆಂಡ್ಸ್ ಅಷ್ಟೇ ನನಗಿರೋದು. ಅದರಲ್ಲಿ ಸಂಧ್ಯಾ, ಶಿಲ್ಪ, ಸೊ ಇವರೆಲ್ಲ ಒಳ್ಳೆ ಫ್ರೆಂಡ್ಸು. ಆ್ಯಕ್ಚುಲಿ ಏನಾಗಿತ್ತು ಅಂತ ಅಂದರೆ, ಮದುವೆ ಇದೆ, ಮರ್ತುಬಿಟ್ಟಿದ್ದೀನಿ ನಾನು ಸುನಿಮಾ. ಫೇಶಿಯಲ್ ಕರೆಸಿ ಫೇಶಿಯಲ್ ಮಾಡಿಸ್ಕೊಂಡಿದ್ದೀನಿ, ಅದು ಮರ್ತೋಗಿದೆ. ನೋಡಿ, ಫೇಶಿಯಲ್ ಮಾಡಿಸಿರೋದು ಗ್ಲೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನೆಲ್ಲ ಎಷ್ಟು ಡಾರ್ಕ್ ಸ್ಪಾಟ್ಸ್ ಕಾಣಿಸ್ತಿತ್ತು, ಇವತ್ತಿನ್ನೂ ಏನೋ ಡಾರ್ಕ್ ಸ್ಪಾಟ್ಸ್ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಈಗ ಜಲ್ದಿ ಕ್ವಿಕ್ಕಾಗಿ ರೆಡಿಯಾಗಿ ಕ್ವಿಕ್ಕಾಗಿ ಹೋಗಬೇಕು. ಸೊ ನಾನು ನೈಲ್ ಪಾಲಿಶ್ ಸೇಮ್ ಮ್ಯಾಚಿಂಗ್ ನೈಲ್ ಪಾಲಿಶನ್ನು ಹಾಕ್ಕೊಂಡೆ. ಸೊ ಈ ಡ್ರೆಸ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ನಾನು ಜಯನಗರ್ 4th ಬ್ಲಾಕ್ ಹೋದಾಗ ತೊಗೊಂಡು ಬಂದಿದ್ದು. ಜ್ಯುವೆಲ್ರಿ ಕೂಡ ತಂದಿಲ್ಲ, ಒಂದು ಸೆಟ್ ಇದೆ, ಅದನ್ನೇ ಹಾಕ್ಕೊಂಡು ಓಡ್ತೀನಿ ಈಗ. ಎಸ್, ಬನ್ನಿ. ಸೊ ಪದ್ಮ ಕೆಲಸ ಮಾಡ್ತಿದ್ದಾರೆ, ಸಚ್ಚಿತ್ತು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾರೆ. ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾನೀಗ. ಎಸ್, ಬನ್ನಿ. ಮದುವೆಗೆ ಹಾಗೆ ಹೋಗ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಮೇಕಪ್ ಲೈಟಾಗಾದರೂ ಮಾಡ್ಕೊಂಡು ಹೋಗಬೇಕು. ಮೊದಲನೇದಾಗಿ ಇಲ್ಲಿ ನಾನು ಯಾವಾಗಲೂ ನ್ಯೂಟ್ರಿಡರ್ಮ ಮಾಯಿಶ್ಚರೈಸರಿಂದನೇ ಶುರು ಮಾಡ್ತೀನಿ. ಸೊ ಯಾಕಪ್ಪ ಅಂದರೆ, ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಮಾಯಿಶ್ಚರೈಸರ್. ನಾನು ಯಾವುದೇ ಮೇಕಪ್ ಲುಕ್ ಮಾಡಿದ್ರು ಕೂಡ ನಾನು ಈ ಮಾಯಿಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್. ಇದರಲ್ಲಿ ಸ್ಪೆಷಲ್ ವಿಟಮಿನ್ ಇ ಇದೆ, ಆಯಿತಾ. ಇದು ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ, ಮತ್ತು ತುಂಬ ಡ್ರೈ ಸ್ಕಿನ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಇವನ್ ಸನ್ಬರ್ನ್ ಆಗಿದೆ ಅಂದರೂ ಕೂಡ ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಕ್ಲ್ಯಾಮ್ ಮಾಡುತ್ತೆ. ಆ ಉರಿ ಏನಿರುತ್ತೆ ಅದನ್ನು ತಣ್ಣಗಾಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಇದು ನಿಮ್ಮ ಫ್ರೀ ರ್ಯಾಡಿಕಲ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹೆಲ್ತಿಯಾಗಿರುವಂಥ ಸ್ಕಿನ್ನು ನಿಮ್ಮದಾಗುತ್ತೆ. ಡೈಲಿ ನೀವು 2 ಬಾರಿ ಯೂಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಈವನ್ ನನ್ನ ದೀಕ್ಷಿತನಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ಅವಳು ಬೇರೆ ಏನು ಮುಖಕ್ಕೆ ಯಾವುದೇ ರೀತಿ ಮೇಕಪ್ ಹಾಕಲ್ಲ. ಅವಳು ಡೈಲಿ ಹಾಗೆ ಇರ್ತಾಳೆ, ಓನ್ಲಿ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತಾಳೆ. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಎಲ್ಲ ಏಜ್ ಅವರು ಯೂಸ್ ಮಾಡ್ಬೋದು. ಅದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್, ಇದು ಡರ್ಮಾಟಾಲಜಿಕಲಿ ಕೂಡ ಟೆಸ್ಟೆಡ್. ಸೊ ಹಾಗಾಗಿ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡಿ, ಆಯಿತಾ. ಸೊ ನೆಕ್ಸ್ಟು ನಾನಿಲ್ಲಿ ನನ್ನ ಫೇವ್ರೆಟ್ ಫೇಸಸ್ ಕೆನಡಾ ಅವ್ರದ್ದು ನಾನಿಲ್ಲಿ ಏನು ಹೇಳ್ತೀವಿ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ರೇನ್ಬೋ ಶೈನಿಂಗನ್ನು ಕೊಡುತ್ತೆ ಮುಖಕ್ಕೆ. ಸೊ ಹಂಗಾಗಿ ನನಗೆ ಇತ್ತೀಚೆಗೆ ತುಂಬಾ ಇಷ್ಟ. ಅರೌಂಡ್ ನಾನು ಇದನ್ನು 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಫಿಟ್ ಮೀ ಫೌಂಡೇಶನ್, ಇದರಲ್ಲಿ ಶೇಡ್ ಬಂದು 320 ಮೆಬಿಲಿನ್ ಅವ್ರದ್ದು. ಸೊ ಈಗ ಇದನ್ನು ನೀಟಾಗಿ ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಈ ರೀತಿ ನಾನು ಫೌಂಡೇಶನನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನಾವು ಯಾವಾಗಲೂ ಅಷ್ಟೇ ಫೌಂಡೇಶನನ್ನು ಸೆಟ್ ಮಾಡಬೇಕಾದ್ರೆ ಡ್ಯಾಮ್ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡಬೇಕು. ಆ ನಂತರ ಇಲ್ಲಿ ನಾನು ಒಂದು ಪೌಡರನ್ನು ತೆಗೆದುಕೊಂಡು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ದಟ್ ಎಕ್ಸ್ಟ್ರಾ ಮಾಯಿಶ್ಚರ್ ಏನಾದರೂ ಇತ್ತು ಅಂದರೆ ನೀಟಾಗಿ ಅದು ಇಟ್ಕೊಳ್ಳುತ್ತೆ. ನಂತರ ಒಂದು ಐ ಶ್ಯಾಡೋ. ಸೊ ತುಂಬ ಫಾಸ್ಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಶಿವಾನ ಹೈಲೈಟರ್ ಹಾಗೂ ಮೆಬೆಲಿನ್ ಅವ್ರದ್ದು ಕಾಜಲ್. ಸೊ ನಾನೆಲ್ಲ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿ ಪ್ರಾಡಕ್ಟ್ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಇನ್ ಕೇಸ್ ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಡೆಫಿನೆಟ್ಲಿ ಬೈ ಮಾಡಿ. ಸೊ ಇದರಲ್ಲಿ ನೀವು ಏನೇ ಬೈ ಮಾಡಿದ್ರೂ ಕೂಡ ಇದರಲ್ಲಿ ಬರುವಂತಹ ಕಮಿಷನ್ ಏನಿದೆ 1% ಅದು ಅನಾಥಾಶ್ರಮಕ್ಕೆ ಹೋಗುತ್ತೆ, ಆಯಿತಾ. ಸೊ ಎಸ್, ಈಗ ನಾನು ನೀಟಾಗಿ ಐಲೈನರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಮೆಬಿಲಿನ್ ಐಲೈನರೇ. ಆ ನಂತರ ಮೆಬಿಲಿನ್ ಮಸ್ಕರಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿದೆ, ಆಯಿತಾ. ಈಗ ಆಲ್ರೆಡಿ ನಾನು ಒಂದ್ಸತಿ ಮೆಬಿಲಿನ್ ಅವ್ರದ್ದು ವಿಡಿಯೋ ಮಾಡಿದ್ದೆ. ಸೊ ಇದು ನಾನು ಒಂಥರ ರಾಣಿ ಪಿಂಕಿಶ್ ಹಾಗೂ ರೆಡ್ ಕಲರ್ ಇರುವಂತಹ ಒಂದು ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ರಾಣಿ ರೆಡ್ ಅಂತ ಕೂಡ ಕರೀತಾರೆ. ಆ ಲಿಪ್ಸ್ಟಿಕ್ಕನ್ನು ಲೈಟಾಗಿ ಅಪ್ಲೈ ಮಾಡಿದೆ. ಫೈನಲಿ ಬಿಂದಿಯನ್ನು ಇಟ್ಟು ಮೇಕಪ್ ಫಿಕ್ಸರಲ್ಲಿ ಫಿಕ್ಸ್ ಮಾಡಿದೆ. ಸೊ ಈಗ ರೆಡಿ ಆಯಿತು. ಎಸ್, ರೆಡಿಯಾಗಿದ್ದೀನಿ ಫೈನಲಿ. ಈಗ ಹೊರಟದೆ. ಸೊ ಇಟ್ಕೊಳ್ಳಮ್ಮ ಇಲ್ಲಿ ಸಿನಿಮಾ. ಸೊ ಇದು ನನ್ನ ಫೈನಲ್ ಲುಕ್. ಆ್ಯಕ್ಚುಲಿ ಡ್ರೆಸ್ಸು ನಾನು ಹೇಳ್ದಂಗೆ ಎಲ್ಲಿ ಜಯನಗರ್ 4th ಬ್ಲಾಕಲ್ಲಿ ತೊಗೊಂಡಿದ್ದು. ವೆರಿ ರೀಸನೇಬಲ್ ಪ್ರೈಸ್ ಅಂತ ಅನಿಸ್ತು. 1200 ಸಮಥಿಂಗ್ ಅಂತ ಅಂದ್ಕೊಳ್ತೀನಿ. ಬಟ್ ಚೆನ್ನಾಗಿದೆ, ಫಿಟ್ಸ್ ರಿಯಲಿ ಗುಡ್. ಎಕ್ಸೆಲ್ ಈಗ ಕರೆಕ್ಟಾಗಿ ಆಗ್ತಿದೆ. ಇನ್ನು ಸ್ವಲ್ಪ ದಿನ ಫುಲ್ ಸಣ್ಣ ಆಗ್ತೀನಿ. ಎಸ್, ಆ್ಯಕ್ಚುಲಿ ಬೈಕಲ್ಲಿ ಹೋಗ್ತಾ ಇರೋದಲ್ವಾ, ಸೊ ಹಂಗಾಗಿ ಸ್ಪೆಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ಮೆಟ್ ತೊಗೊಂಡಿದ್ದೀನಿ ಸುನಿ. ಆಮೇಲೆ ಆನಂತರ ಬಂದು ತೆಗಿತೀನಿ. ನೋಡಿ ಎಷ್ಟು ವರ್ಷ ಆಗಿತ್ತು ಸ್ಪೆಕ್ಸ್ ಹಾಕ್ಕೊಂಡು, ಈಗ ಮತ್ತೆ ಹಾಕೋತಾ ಇದ್ದೀನಿ. ಕಣ್ಣು ಸರಿ ಹೋದ್ಮೇಲೆ ಸ್ಪೆಕ್ಸ್ ಹಾಕೊಳ್ಳೋದು. ಬನ್ನಿ.
ಮದುವೆ ಬಂದು ದೊಡ್ಡ ಮರದ ಹತ್ರ ಇದ್ದಿದ್ದು. ಸೊ ಹಾಗಾಗಿ ಇಲ್ಲಿಂದ ನಾನು ಸುನಿಮ ಬೈಕಲ್ಲೇ ಹೊರಟ್ವಿ. ಕಾರು ಉಪನಗರಕ್ಕೆ ಹೋಗಿ ತರಬೇಕಿತ್ತು, ಅಲ್ಲಿಂದ ನಿಲ್ಲಿಸಿದ್ವಿ. ಹಾಗಾಗಿ ಸುಮ್ಮನೆ ಬಮ್ಮ ಇಲ್ಲೇ ಅಲ್ವಾ ಅಂತ ಕರ್ಕೊಂಡೋದ್ರು. ಬಟ್ ಆಮೇಲೆ ಅನಿಸ್ತು ಯಾಕಪ್ಪ ಬೈಕಲ್ಲಿ ಹೋದೆ ಅಂತ, ಯಾಕಂದರೆ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ನನಗೆ ಮನೆಗೆ ಬಂದರು ಅಷ್ಟರಲ್ಲಿ. ಆಮೇಲೆ 1 ಅವರ್ ನಿದ್ರೆ ಮಾಡಿದೆ ಮನೆಗೆ ಬಂದು. ಸೊ ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸುತ್ತಮುತ್ತಲು ಏನಿದೆ, ಇಲ್ಲೆಲ್ಲ ಫುಲ್ಲು BD ಅಕ್ವಿಸೇಷನ್ ಆಗಿದೆ. ಅದಲ್ಲದೆ ಇಲ್ಲೆಲ್ಲ ಆಲ್ಮೋಸ್ಟ್ 90% ಸೈಟ್ಗಳನ್ನು ಮಾಡಿದ್ದಾರೆ ಆಯಿತಾ. ನೀವೇನಾದರೂ ಬೈ ಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಈ ಕಡೆ ಸೈಟ್ಗಳನ್ನ ಬೈ ಮಾಡಿ ಬಿಟ್ಕೋಬೋದು. ಬಟ್ ಫ್ಯೂಚರ್ಗೆ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಲ್ಲಿ ಕೆರೆ ನೋಡ್ತಿದ್ದೀರಾ, ನಾನು ಸುನಿಮಾಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಗೊತ್ತಾ ಆ ಕೆರೆ ಹತ್ರ ಕರ್ಕೊಂಡೋಗಿ ಅಂತ. ಕೊನೆಗೂ ಕರ್ಕೊಂಡೋಗಲಿಲ್ಲ. ನಂಗೆ ತುಂಬ ಇಷ್ಟ ನೀರಿನ ಜಾಗ, ಆಮೇಲೆ ಗ್ರೀನರಿ ಇರುವಂತಹ ಜಾಗ. ಸೊ ಹಾಗೆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಹಾಗೆ ಆನ್ ದ ವೇ ಹೋಗ್ತಾ ಹೋಗ್ತಾ ನಮಗಿಲ್ಲಿ ನೀವು ನೋಡ್ಬೋದು ಸುಮಾರು ರೀತಿಯ ನರ್ಸರಿಗಳಿದ್ದಾವೆ. ಏನಿಲ್ಲ ಅಂದರೆ 200 ನರ್ಸರಿ ಮೇಲಿದ್ದಾವಪ್ಪ. ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಗೊತ್ತಾ ದೊಡ್ಡ ದೊಡ್ಡ ನರ್ಸರಿಗಳಲ್ಲಿ. ಸ್ನೇಹಿತರೆ ನಿಜವಾಗ್ಲೂ ನಾನು ಒಂದ್ಸತಿ ಪ್ರೀತಿ ಅನ್ನೋ ಫಾರಮ್ದು ನಾನು ವೀಡಿಯೋ ಮಾಡಿದ್ನಲ್ಲ, ಅವರಲ್ಲಿ ತುಂಬ ರೀಸನೇಬಲ್ಲು. ಹಾಗೆ ರೋಡ್ ಸೈಡು ಚಿಕ್ಕ ಚಿಕ್ಕ ನರ್ಸರಿ ಇದೆಯಲ್ಲ ಅಲ್ಲಿ ತೊಗೊಳ್ಳಿ. 20 ರೂಪಾಯಿ 30 ರೂಪಾಯಿಗೆ ದಾಸವಾಳದ ಹೂವು, ರೋಸು ಹೂವು ಕೊಡ್ತಾರೆ. ಬಟ್ ಅದೇ ನೀವು ನರ್ಸರಿಗೆ ಹೋದರೆ 150 170 ಹಿಂಗಿರುತ್ತೆ. ಇದು ದೊಡ್ಡ ಆಲದ ಮರ ನೋಡಿರ್ಬೋದಲ್ವ, ವಿಶ್ವದಲ್ಲೇ 2ನೇ ದೊಡ್ಡ ಆಲದ ಮರ ಇದು ಅಂತ ಹೇಳಲಾಗತ್ತೆ. ಸೊ ಎಷ್ಟು ದೊಡ್ಡದಾಗಿದೆ ನೋಡಿ, ಅದ್ರ ರೆಂಬೆ ಕೊಂಬೆಲ್ಲ ಹರಡಿಕೊಂಡು ಒಂದೇ ಮರ ಇಷ್ಟು ದೊಡ್ಡದಾಗಿದೆ. ಎಸ್ ನೋಡಿ, ಇಲ್ಲಿ ಬೋರ್ಡ್ ಕೂಡ ಇದೆ. ಅಂತೂ ಇಂತೂ ಚೌಟ್ರಿಗಂತೂ ರೀಚ್ ಆದ್ವಪ್ಪ, ಏನೋ ಒಂಥರ ಸಮಾಧಾನ. ಸೊ ಮದುವೆಗೆ ಹೆಚ್ಚು ಕಡಿಮೆ ಬೆಳಗ್ಗೆ 9 ಗಂಟೆಗೆ ಇಟ್ಟಿದ್ದಾರೆ, 11 ಗಂಟೆಗೆ ಬಂದಿದ್ದೀವಿ. ಲೇಟ್ ಆಗಿದೆ, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಬರ್ತಾ ಇದ್ದೀವಿ ಚೌಟ್ರಿ ನೋಡಿ, ದೊಡ್ಡ ಮರದ ಹತ್ರ. ತುಂಬ ಒಳ್ಳೆಯ ವಾತಾವರಣ, ಗಾಳಿ ತಣ್ಣಗೆ ಗಾಳಿ ಬೀಸುತ್ತೆ, ತುಂಬ ಚೆನ್ನಾಗಿದೆ ಚೌಟ್ರಿ. ಶೇಖರ್ ಅಂತೂ ನಮ್ಮನ್ನು ನೋಡಿದ ತಕ್ಷಣ ಬಿಗ್ ಸ್ಮೈಲೊಂದಿಗೆ ಬರಮಾಡ್ಕೊಂಡ್ರು. ಬನ್ನಿ ಅಕ್ಕ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನಮಗೆ ಬನ್ನಿ ಅಕ್ಕ ಅಂತ ಇನ್ವೈಟ್ ಮಾಡಿದ್ರು. ಆನಂತರ ನಾನು ಸುನಿಮಾ ಧಾರೆಯನ್ನು ಮಾಡಿದ್ವಿ. ಅವ್ರ ಮಿಸಸ್ಗೆ ಹೇಳ್ತಾಯಿದ್ರು, ನೋಡು ಇವ್ರು ಅನು ಅಕ್ಕ ಅಂತ ಹೇಳಿ ಅಂತ ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಸಂಧ್ಯನ ಖುಷಿ ನೋಡಿ ನನಗೆ ಖುಷಿ ಆಯ್ತಪ್ಪ. ಫೈನಲಿ ಶಿ ಈಸ್ ಹ್ಯಾಪಿ. ಸಂಧ್ಯಾ ಅಂತೂ ನಾನು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ವಂತೆ. ಬಟ್ ತುಂಬಾ ಖುಷಿ ಆಯಿತು. ಸಂಧ್ಯನಿಗೂ ತುಂಬಾ ಖುಷಿ ಆಯಿತು. ನನಗೂ ನನ್ನ ಫ್ರೆಂಡ್ನ ನೋಡಿ ತುಂಬಾ ಸಂತೋಷ ಆಯಿತು. ನೋಡ್ತಾ ಇರ್ಬೋದು ಅವಳ ಸ್ಮೈಲು. ನಂತರ ಸಚ್ಚಿತ್ ನಾರ್ಮಲಿ ಮಮ್ಮಿ ಸುಸ್ಸು, ಆಮೇಲೆ ಅವ್ನಿಗೆ ವಾಶ್ರೂಮಿಗೆ ಕರ್ಕೊಂಡೋಗಿ ಆ ನಂತರ ಹಿಂದೆ ತೆಂಗಿನ ಮರಗಳಿತ್ತು ಅದನ್ನು ತೋರಿಸೋಣ ಅಂತ ಕರ್ಕೊಂಡೋದ್ವಿ. ಚಿಕ್ಕ ಚಿಕ್ಕ ಮರ, ಎಷ್ಟು ವರ್ಷ ಆಗಿತ್ತು ಇಷ್ಟು ಚಿಕ್ಕ ಚಿಕ್ಕ ಮರಗಳನ್ನೆಲ್ಲ ನೋಡಿ. ಸೊ ನಂತರ ನಾನು ಸುನಿಮಾ ಎಲ್ಲ ಊಟಕ್ಕೆ ಹೋದ್ವಿ. ನಮ್ಮದೇ ಲಾಸ್ಟ್ ಪಂಕ್ತಿ ಅಂತ ಕಾಣುತ್ತೆ, ಯಾಕಂದರೆ ನಾವು ಹೋಗಿದ್ದೇ ಲೇಟು. ನಿಜವಾಗ್ಲೂ ಬೇಜಾರಾಗ್ತಿತ್ತು, ನಾವಿನ್ನೂ ಬೇಗ ಹೋಗಬೇಕಿತ್ತು ಅಂತ ಅನ್ನಿಸ್ತಿತ್ತು. ನಂತರ ಅರ್ಶಿಣದ ಶಾಸ್ತ್ರಕ್ಕೂ ಹೋಗಲಿಲ್ಲ. ಗೊತ್ತು ಡೆಫಿನೆಟ್ಲಿ ಬೇಜಾರು ಬೈಕೊಂಡಿರ್ತಾಳೆ ಅಂತ. ಬಟ್ ಏನು ಮಾಡೋದು. ಊಟದಲ್ಲಿ ಸ್ಪೆಷಲ್ ಮುದ್ದೆ, ಇದ್ಕಿದವ್ರೆ ಬೇಳೆ ಸಾರು ಮಾಡಿಸಿದ್ರು. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಸೊ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಹೆಣ್ಣಿನ ಕಡೆಯವರು. ಚೆನ್ನಾಗಾಯಿತು ಎಲ್ಲ. ನಂತರ ಸುನಿಮಾನ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲಿ ಹೊಟ್ಟೋದ್ರಪ್ಪ ಅಂತ ಅಂದ್ಬಿಟ್ಟು
ಆ ನಂತರ ಈಚೆ ಬಂದರೆ ಇಲ್ಲಿ ಆರಾಮ್ಸೆ ನಿಂತಿದ್ದಾರೆ. ಯಾಕಮ್ಮ ಅಂದರೆ ನಿನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರಲಿ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಿದ್ರು. ಎಸ್, ಈಗ ಫೈನಲಿ ಮದುವೆ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ನಾನು ಸುನಿಮಾ ಹೌದು, ಒಂದು ನೆರಳಲ್ಲಿ ನಿಂತ್ಕೊಂಡ್ವಿ. ಮದುವೆ ಚೆನ್ನಾಗಾಯಿತು. ಪಾಪ ಏನು ಬೇಜಾರಂದರೆ ಸಂಧ್ಯಾ ತಾಯಿ ತೀರ್ಕೊಂಡ್ರು, ಅದೇ ಬೇಜಾರು ಅವಳಿಗೆ. ತುಂಬ ಸಣ್ಣ ಆಗ್ಬಿಟ್ಟಿದ್ದಾಳೆ, ತುಂಬ ಸಣ್ಣ ಆಗ್ಬಿಟ್ಟಿದ್ದಾಳೆ. ನಾನು ಅದೇ ಅಂತಿದ್ದೆ, ಯಾಕೆ ಸಂಧ್ಯಾ ಎಷ್ಟೊಂದು ಸಣ್ಣ ಆಗಿದೆಯಾ ಅಂತ. ಕೊರಗಿದ್ದೇ ಇರುತ್ತಲ್ಲ ನಾನು ಅಂತ ಹೇಳ್ತಿದ್ರು. ಸಂಜೆ ಏನೋ ಮರಿಯಪ್ಪನ ಪಾಳ್ಯದಲ್ಲಿ ಏನೋ ಒಂದು ಇದೆಯಂತ. ಓಕೆ, ಏನು ಹಬ್ಬ. ಓಹೋ, ಏನಪ್ಪ, ಹೋಗಿ ಬರೋಣ. ಎಸ್, ಕಾಯ್ತಾ ಇರಿ ವಿಡಿಯೋಗೆ. ಎಸ್, ಫೈನಲಿ ಬಂದು ಜ್ಯುವೆಲ್ಸ್ ಎಲ್ಲ ತೆಗೆದು ಮೇಕಪ್ ಎಲ್ಲ ತೆಗೆದು ಕೂತಿದ್ದೀನಿ. ಈಗ ಮೇಕಪ್, ಈಗ ಕಡಲೆಕಾಯಿ ಬೀಳಿಸ್ತಾ ಕೂತಿದ್ದೀವಿ ನಾನು, ಸಚ್ಚಿತ್ ಮತ್ತು ಅರ್ಜುನು ಸಚ್ಚಿತ್ ಇಬ್ಬರು ಕಾಂಪಿಟೇಷನ್ ಮಾಡ್ಕೊಂಡು ಬಿಡಿಸ್ತಾ ಇದ್ದಾರೆ. ನಾನು ಮಾಡ್ತಾ ಇದ್ದೆ, ಅವರಿಬ್ಬರು ಬಂದರು. ಹಾಗೆ ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ ನೆನಪಾಗೋಯ್ತು. ತಕ್ಷಣ ಎಂಡ್ ಮಾಡೋಣ ಅಂಥೇಳಿ ಎಂಡ್ ಮಾಡ್ಲಿಕ್ಕೆ ಬಂದೆ. ಬನ್ನಿ, ಹಾಗೆ ನಾನು ಅಡುಗೆ ಮನೆಯಲ್ಲಿ ಇವತ್ತು ಮಾಡಿರುವಂಥ ರೆಸಿಪಿಯನ್ನು ತೋರಿಸ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಗೀ ರೈಸ್ ರೆಡಿ ಇದೆ. ಸೊ ಗೀ ರೈಸ್ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿದೆ. ಅದ್ರ ಜೊತೆಗೆ ನನ್ನ ಆಲ್ ಟೈಮ್ ಫೇವ್ರೆಟ್ ಚಿಕನ್ ಕರಿ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಚಿಕನ್ ಅಂತ ಅಂದರೆ. ಆ್ಯಸ್ ವೆಲ್ ಆ್ಯಸ್ ಇದರಲ್ಲಿ ಪಕ್ಕದಲ್ಲಿ ಚಿತ್ರಾನ್ನಕ್ಕೆ ರೆಡಿ ಕೂಡ ಆಗ್ತಾಯಿದೆ. ಸೊ ನಾಳೆಗೂ ಸೇರಿಸಿ ಎಲ್ಲ ರೆಡಿ ಆಗಿಬಿಡುತ್ತೆ. ಏನೂ ಇನ್ನು ಮಾಡೋವಂಥದ್ದಿಲ್ಲ. ನಾಳೆ ಬೆಳಗ್ಗೆನೇ ಜಸ್ಟು ಟಿಫನ್ ಮುಗಿಸೋದಷ್ಟೇ, ಅನ್ನ ಮಾಡೋದಷ್ಟೇ. ಸೊ ಅದಕ್ಕೆ ಹಾಗೆ ನಾನು ಸ್ವಲ್ಪ ಟೀಗೆ ಇಟ್ಕೊಳ್ಳೋಣ ಅಂತ ಹೇಳಿ ಟೀಗೆ ಇಟ್ಕೊಂಡಿದ್ದೀನಿ. ತಲೆ ನೋವ್ತಾ ಇದೆ. ಫೈನಲಿ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.